ಯು ಆಸ್ಕ್ಡ್ ಆ್ಯಂಡ್ ವಿ ಡೆಲಿವರ್ಡ್. ಸೊ ನೀವು ನಮ್ಮ ಲಾಸ್ಟ್ ಬಯಾಲಜಿ ಅಪ್ಲಿಕೇಶನ್ ಕ್ವೆಶನ್ಸ್ ವಿಡಿಯೋ ಅಲ್ಲಿ ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕವರ್ ಮಾಡಿ ಅಂತ ಕೇಳಿದ್ರಿ ಅಲ್ವಾ. ಸೊ ಹಿಯರ್ ಯು ಗೋ, ನಿಮಗೋಸ್ಕರ ವಿಡಿಯೋನ ನಾವು ತಂದಿದ್ದೀವಿ. ಸೊ ಈ ವಿಡಿಯೋ ಏನಿದೆ ಇದರಲ್ಲಿ ನಾವು ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಏನು ಕವರ್ ಮಾಡ್ತಿದ್ದೀವಿ. ಹಾಗೂ ಈ ಕ್ವೆಶನ್ಸ್ ಏನಿದೆ ಇದನ್ನು ನಾವು PYQs ಇಂದ ಸೆಲೆಕ್ಟ್ ಮಾಡಿದ್ದೀವಿ ಆಯಿತಾ. ಅಂದರೆ 2019 ಆಗಿರುವಂತಹ ಬೋರ್ಡ್ ಪರೀಕ್ಷೆಯಿಂದ ಏನು ತೆಗೆದಿರುವಂತಹ ಪ್ರಶ್ನೆಗಳು, ಹಾಗೂ ಇದು LBA ಬ್ಯಾಕ್ಡ್ ಕ್ವೆಶನ್ಸ್ ಆಗಿದೆ. ಅಂದರೆ LBA ನಮ್ಮ ಹಿಂದೆ ಇತ್ತು ಅಂತ ಅರ್ಥ ಅಲ್ಲ, LBA ಡಾಕ್ಯುಮೆಂಟ್ ಏನು ನಿಮ್ಮ ಬೋರ್ಡ್ ರಿಲೀಸ್ ಮಾಡಿದೆ ಅಲ್ವಾ, ಸೊ ಆ ಡಾಕ್ಯುಮೆಂಟ್ನ ಕೂಡ ರೆಫರ್ ಮಾಡಿ ಇದರಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕ್ವೆಶನ್ ಏನು ಅಂತ ನಾನು ಕವರ್ ಮಾಡಿದ್ದೀನಿ ಆಯಿತಾ ಮಕ್ಕಳೇ. ಸೊ ಈ ಏನು ವಿಡಿಯೋದಲ್ಲಿ ನಾವು ಆಲ್ಮೋಸ್ಟ್ ಐ ಥಿಂಕ್ 19 ಕ್ವೆಶನ್ಸ್ನ ಕವರ್ ಮಾಡ್ತೀವಿ. ಸೊ ಈ ಕ್ವೆಶನ್ಸ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ನಿಮಗೆ ಚೆನ್ನಾಗಿ ಗೊತ್ತು ಅಂತ ಅರ್ಥ ಆಯ್ತಾ. ಓಕೆ, ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಹರ್ಷಿತಾ SS, ನಾನು ಪರೀಕ್ಷೆ ಚಾನಲಲ್ಲಿ ನಿಮ್ಮ ಬಯಾಲಜಿ ಹಾಗೂ ಕೆಮಿಸ್ಟ್ರಿ ಟೀಚರ್. ಓಕೆ ಮಕ್ಕಳೇ, ಸೊ ಸ್ಟಾರ್ಟ್ ಮಾಡಬೇಡ, ತಡ ಮಾಡೋದೇ ಬೇಡ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು? ಇಟ್ ಇಸ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಹಾಗೂ ಇಂಡಿಕೇಟರ್ಸ್ ಆಯಿತಾ. ಅಂದರೆ ಆಮ್ಲಗಳು ಹಾಗೂ ಪ್ರತ್ಯಾಮ್ಲಗಳ ಗುಣಲಕ್ಷಣಗಳು ಹಾಗೂ ಸೂಚಕಗಳು ಆಯಿತಾ ಮಕ್ಕಳೇ. ಇದರಲ್ಲಿ ಸ್ಪೆಸಿಫಿಕಲಿ ಕೆಮಿಕಲ್ ಪ್ರಾಪರ್ಟೀಸ್ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಇರುವಂಥದ್ದು. ಅಂದರೆ ಏನು ರಾಸಾಯನಿಕ ಗುಣಲಕ್ಷಣಗಳು ಏನಿದೆ ಆಮ್ಲಗಳು ಹಾಗೂ ಪ್ರತ್ಯಾಮ್ಲಗಳದ್ದು, ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ ಆಯಿತಾ. ಅಂದರೆ ಆಸಿಡ್ಸು ಮೆಟಲ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಮೆಟಲ್ ಕಾರ್ಬೋನೇಟ್ಸ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಒಟ್ಟಿಗೆಲ್ಲ ಹೇಗೆ ರಿಯಾಕ್ಟ್ ಮಾಡುತ್ತೆ, ಇದರಲ್ಲಿ ಯಾವ ಗ್ಯಾಸಸ್ ರಿಲೀಸ್ ಆಗುತ್ತೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ. ಹಾಗೂ ಆಸಿಡ್ ಬೇಸ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆಮ್ಲಗಳು ಲೋಹಗಳ ಕಾರ್ಬೋನೇಟ್ಗಳು ಮತ್ತು ಪ್ರತ್ಯಾಮ್ಲದೊಟ್ಟಿಗೆ ಎಲ್ಲ ಹೇಗೆ ಕ್ರಿಯೆನ ನಡೆಸುತ್ತೆ ಅನ್ನೋದು ಸ್ವಲ್ಪ ಪ್ರಮುಖ ಆಗುತ್ತೆ ಆಯಿತಾ. ಅದಾದಮೇಲೆ ಇಂಡಿಕೇಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಕೇಟರ್ಸಲ್ಲಿ ಸ್ಪೆಸಿಫಿಕಲಿ ಲಿಟ್ಮಸ್ಸಿನ ಕಲರ್ ಚೇಂಜ್ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕ್ವೆಶನ್ಸ್ನ ಕೇಳಿದ್ದಾರೆ. ಸೂಚಕಗಳಲ್ಲಿ ಲಿಟ್ಮಸ್ ಕಾಗದ ಏನಿದೆ ಇದರಲ್ಲಿ ಆಗುವಂತಹ ಬಣ್ಣದ ಬದಲಾವಣೆ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ನೀವು ಓದ್ಕೋಬೇಕು. ಇದಾದಮೇಲೆ ಆಸಿಡ್ಸ್ ನೇಚರ್, ಸೊ ಪ್ರಕೃತಿಯಲ್ಲಿ ಆಸಿಡ್ಸು ಹೇಗೆ ಇರುತ್ತೆ, ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ನೆಟಲ್ ಸ್ಟಿಂಗ್, ಸೊ ನೆಟಲ್ ಪ್ಲಾಂಟ್ ನಮಗೆ ಸ್ಟಿಂಗ್ ಮಾಡಿದಾಗ ಬರುವಂಥ ಆಸಿಡ್ ಯಾವುದು ಅಂತ ಎಲ್ಲ ಸ್ವಲ್ಪ ಜಾಸ್ತಿ ಕ್ವೆಶನ್ ಕೇಳಿದ್ದಾರೆ. ಅಂದರೆ ಪ್ರಕೃತಿಯಲ್ಲಿ ಇರುವಂತಹ ಪ್ರಮುಖ ಆಮ್ಲಗಳು ಯಾವುದು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಹೆಚ್ಚಾಗಿ ಕೇಳಿದ್ದಾರೆ. ಅದರಲ್ಲಿ ತುರಿಕೆ ಗಿಡ ಏನಿದೆ ಇದರಲ್ಲಿ ಮಾಡುವಂಥ ಕುಟುಕೆ ಏನಿದೆ ಇದರಲ್ಲಿ ಹೆಚ್ಚಾಗಿ ಯಾವ ಆಮ್ಲ ಇರುತ್ತೆ ಅಂತ ಹೆಚ್ಚಿನ ಬಾರಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಆಯಿತಾ. ಸೊ ಇದರ ಬೇಸಿಸ್ ಮೇಲೆ ಯಾವ ಕ್ವೆಶನ್ ಇದೆ ಅಂತ ನೋಡೋಣ. ದಿಸ್ ಇಸ್ ಯುವರ್ 4th ಕ್ವೆಶನ್ ಇನ್ ಯುವರ್ LBA ಹಾಗೂ 2021 ನಡೆದಿದ್ದಂತಹ ಮೇನ್ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. 2021 ಆದಂತಹ ಮಂಡಳಿ ಪರೀಕ್ಷೆಯಲ್ಲಿ ಕೂಡ, ಮುಖ್ಯ ಪರೀಕ್ಷೆಯಲ್ಲಿ ಕೂಡ ಈ ಪ್ರಶ್ನೆನ ಕೇಳಿದ್ದಾರೆ ಆಯಿತಾ. ಏನಿದು? ಸಬ್ಸ್ಟೆನ್ಸ್ ದ್ಯಾಟ್ ಕನ್ವರ್ಟ್ಸ್, ಓಕೆ, ಸಬ್ಸ್ಟೆನ್ಸ್ ದ್ಯಾಟ್ ಕನ್ವರ್ಟ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್ ಕಲರ್ ಇಸ್. ಸೊ ಬ್ಲೂ ಲಿಟ್ಮಸ್ ಪೇಪರ್ ಏನಿದೆ ಅದು ರೆಡ್ ಆಗಿ ಕನ್ವರ್ಟ್ ಆಗ್ತಿದೆ. ಅಂದರೆ ನೀಲಿ ಕಾಗದ ಏನಿದೆ ಇದು ಕೆಂಪಾಗಿ ಪರಿವರ್ತನೆ ಆಗ್ತಿದೆ. ಯಾವ ವಸ್ತುವಿನಿಂದ ಈ ಬದಲಾವಣೆ ಕಾಣಿಸುತ್ತೆ ಅಂತ ಕೇಳ್ತಿದ್ದಾರೆ. ಯಾವ ಸಬ್ಸ್ಟೆನ್ಸ್ ಈ ಚೇಂಜ್ನ ತರುತ್ತೆ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಏನು ನೆನ್ಪಿಟ್ಕೋಬೇಕು? ನಾನು ಹೇಳಿರುವಂಥ ನಿಮಾನಿಕ್ ನೆನ್ಪಿಟ್ಕೋಬೇಕು. ಏನದು? ಏಬ್ರಹಾಮ್ ಐಲ್ ಬಿ ರೈಟ್ ಬ್ಯಾಕ್. ಸೊ ಇದರ ಇಂಪಾರ್ಟೆನ್ಸ್ ಏನು? ರ್ಯಾಂಡಮ್ ಅನ್ಸುತ್ತೆ ಸೆಂಟೆನ್ಸ್, ಬಟ್ ವಾಟ್ ಇಸ್ ದ ಇಂಪಾರ್ಟೆನ್ಸ್? ಆಸಿಡ್ಸ್ ಏನಿದೆ ಇದು ಬ್ಲೂ ಲಿಟ್ಮಸ್ನ ರೆಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಬೇಸಸ್ ರೆಡ್ ಲಿಟ್ಮಸ್ನ ಬ್ಲೂ ಆಗಿ ಕನ್ವರ್ಟ್ ಮಾಡುತ್ತೆ ಆಯಿತಾ. ಸೊ ಇದರಲ್ಲಿ ಬ್ಲೂ ರೆಡ್ ಆಗ್ತಿದೆ ಅಂದರೆ ಸಬ್ಸ್ಟೆನ್ಸ್ ಏನಿರಬೇಕು? ಆಸಿಡ್ ಆಗಿರಬೇಕು. ಆಮ್ಲಗಳು ನೀಲಿ ಕಾಗದನ ಕೆಂಪು ಮಾಡುತ್ತೆ, ಪ್ರತ್ಯಾಮ್ಲ ಕೆಂಪು ಕಾಗದನ ನೀಲಿ ಮಾಡುತ್ತೆ. ಸೊ ನೀಲಿ ಕೆಂಪಾಗ್ತಿದೆ ಅಂದರೆ ಆಮ್ಲ ಆಗಿರಬೇಕು ಆ ವಸ್ತು ಆಯಿತಾ. ಸೊ ಲೈಮ್ ವಾಟರ್ ಈಸ್ ಬೇಸಿಕ್. ಸೊ ದಿಸ್ ಇಸ್ ನಾಟ್ ದ ರೈಟ್ ಆಪ್ಷನ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಇದು ನಿಂಬೆ ರಸ ಅಲ್ಲ ಮಕ್ಕಳೇ, ಇದು ಸುಣ್ಣದ ತಿಳಿನೀರು. ನಿಂಬೆ ರಸ ಅಲ್ಲ, ತಪ್ಪಾಗಿ ಹಾಕಿದ್ದೀನಿ, ಇದು ಸುಣ್ಣದ ತಿಳಿನೀರು. ಸೊ ಸುಣ್ಣದ ತಿಳಿನೀರು ಪ್ರತ್ಯಾಮ್ಲವಾಗಿರೋದ್ರಿಂದ ಇದು ತಪ್ಪು ಆಯ್ಕೆ ಆಗುತ್ತೆ. ಪ್ಯೂರ್ ವಾಟರ್ ಇಸ್ ನ್ಯೂಟ್ರಲ್, ಸೊ ಇಟ್ಸ್ ರಾಂಗ್. ಶುದ್ಧ ನೀರು ಏನಾಗಿರುತ್ತೆ? ತಟಸ್ಥವಾಗಿರುತ್ತೆ. ಸೊ ಉತ್ತರ ಸರಿಯಲ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಪ್ರತ್ಯಾಮ್ಲ, ಅಂದರೆ sodium hydroxide is also a base, so it's wrong. Gastric juice however is rich in HCl. ನಮ್ಮ ಜಠರದಲ್ಲಿ ಬಿಡುಗಡೆ ಆಗುವಂಥ ರಸ ಏನಿದೆ ಇದರಲ್ಲಿ HCl ಆಮ್ಲ ಹೆಚ್ಚಾಗಿರುತ್ತೆ. ಸೊ ಉತ್ತರ ಏನಿದೆ HCl ಆಗಿರುತ್ತೆ. ಓಕೆನಾ? ಸೊ ಈ ರೀತಿ ಯು ಶುಡ್ ಬಿ ಏಬಲ್ ಟು ಆನ್ಸರ್ ದ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ.
ಹೇಳಿದ್ದೆ ನಾನು ಆಸಿಡ್ ಪ್ರೆಸೆಂಟ್ ಇನ್ ದ ಸ್ಟಿಂಗಿಂಗ್ ಲೀವ್ಸ್ ಆಫ್ ನೆಟಲ್ ಪ್ಲಾಂಟ್. ಸೊ ನೆಟಲ್ ಪ್ಲಾಂಟ್ ಮುಟ್ಟಿದಾಗ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಇಚ್ಚಿಂಗ್ ಆಗುತ್ತೆ ಆಯಿತಾ. ಸೊ ಇಚ್ಚಿಂಗಿನ ಕಾರಣ ಏನು ಅಂತ ಕೇಳ್ತಿದ್ದಾರೆ ಆಯಿತಾ. ಸೊ ತುರ್ಕೆ ಗಿಡನ ನಾವು ಮುಟ್ಟಿದಾಗ ದೇಹದಲ್ಲಿ ತುರ್ಕೆ ಆಗುತ್ತೆ ಚರ್ಮದಲ್ಲಿ. ಸೊ ಇದು ಯಾವ ಆಮ್ಲದಿಂದ ಆಗ್ತಿದೆ ಅಂತ ಕೇಳಿದ್ದಾರೆ ಆಯಿತಾ ಮಕ್ಕಳೇ. LBA ಕ್ವೆಶನ್ 4 ಅಂತ ಹಾಕಿದ್ದೀನಿ. ಇದು LBA ಕ್ವೆಶನ್ 4 ಅಲ್ಲ, ಐ ಥಿಂಕ್ ದಿಸ್ ಇಸ್ ಕ್ವೆಶನ್ 5 ಇಫ್ ಐ ಆಮ್ ನಾಟ್ ರಾಂಗ್. ಒಂದ್ಸತಿ ಡಾಕ್ಯುಮೆಂಟ್ನ ಚೆಕ್ ಮಾಡ್ಕೊಬಿಡಿ. ಬಟ್ 4 ಅಥವಾ 5 ಅಲ್ಲೇ ಇರುತ್ತೆ. ದಿಸ್ ಇಸ್ ಡೆಫಿನೆಟ್ಲಿ ಅ ಪಾರ್ಟ್ ಆಫ್ LBA. ಹಾಗೂ August 2024 ಕೇಳಿದ್ದಾರೆ ಈ ಕ್ವೆಶನ್ನ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಆಕ್ಸಾಲಿಕ್ ಆ್ಯಸಿಡ್ ಎಲ್ಲಿರುತ್ತೆ? ಟೊಮೆಟೊ ಅಲ್ಲಿರುತ್ತೆ. ಸಿಟ್ರಿಕ್ ಆ್ಯಸಿಡ್ ಲೈಮ್ ಲೆಮನಲ್ಲೆಲ್ಲ ಇರುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಮಿಲ್ಕಲ್ಲಿರುತ್ತೆ ಆಯಿತಾ. ಸೊ ಆನ್ಸರ್ ಯಾವುದಿರುತ್ತೆ? ಮೋಸ್ಟ್ಲಿ ಮೆಥನೋಯಿಕ್ ಆ್ಯಸಿಡ್ ಇರುತ್ತೆ. ಓಕೆನಾ? ಮೆಥನೋಯಿಕ್ ಆಮ್ಲ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ. ಎಸ್, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್, ಅಪ್ಲಿಕೇಶನ್ ಕ್ವೆಶನ್, ಅನ್ವಯ ಪ್ರಶ್ನೆ ಆಯಿತಾ. ಏನು ಕೇಳ್ತಿದ್ದಾರೆ ಇಲ್ಲಿ? ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಅಂದರೆ ಈಗ ಏನು ತಗೋತಾರೆ ಅವರು? ಸೋಡಿಯಂ ಕ್ಲೋರೈಡ್ನ ತಗೋತಾರೆ. ಸೋಡಿಯಂ ಕ್ಲೋರೈಡ್ನ ತಗೋತಾರೆ ಹಾಗೂ ಇದರಲ್ಲಿ ಕೆಂಪು ಹಾಗೂ ನೀಲಿ ಲಿಟ್ಮಸ್ ಕಾಗದ ಏನಿದೆ ಇದನ್ನು ಅದ್ದುತ್ತಾರೆ. ಕೆಂಪು ಹಾಗೂ ನೀಲಿ ಲಿಟ್ಮಸ್ ಕಾಗದನ ಅದ್ದುತ್ತಾರೆ. ನೀಲಿ ಮತ್ತು ಕೆಂಪು. ಓಕೆನಾ? ಓಕೆ. ಸೊ ಏನು ಯಾವುದೇ ಬಣ್ಣದ ಬದಲಾವಣೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಕಲರ್ ಚೇಂಜ್ ಆಗಲ್ಲ. ನೋ ಕಲರ್ ಚೇಂಜ್. ನೋ ಕಲರ್ ಚೇಂಜ್. ಓಕೆನಾ? ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ನ NaCl ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿದಾಗ ಕಲರ್ ಚೇಂಜ್ ಆಗಲ್ಲ. ನೆಕ್ಸ್ಟು, ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಅಂದರೆ ಈ ಏನು ಸೊಲ್ಯೂಷನಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಏನಾಗುತ್ತೆ? ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಲಿಟ್ಮಸ್ ಏನಿದೆ ಇದು ನೀಲಿ ಬಣ್ಣ. ರೆಡ್ ಲಿಟ್ಮಸ್ ಟರ್ನ್ಸ್ ಬ್ಲೂ ಅಂತ ಹೇಳ್ತಿದ್ದಾರೆ. ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು? ಸೊ ಅಪ್ಲಿಕೇಶನ್ ಕ್ವೆಶನ್ ಅಂತ ಏನಕ್ಕೆ ಅಂತಿದ್ದೀನಿ ಅಂದರೆ, ಈ ಕ್ವೆಶನ್ ಏನಿದೆ ಇದನ್ನು ಆನ್ಸರ್ ಮಾಡಲಿಕ್ಕೆ ನಿಮಗೆ ಇನ್ನೊಂದು ಪ್ರಾಸೆಸ್ ಬಗ್ಗೆ ಗೊತ್ತಿರಬೇಕು. ಯಾವುದದು? ಇಟ್ ಈಸ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಇರಬೇಕು. ಸೊ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ NaCl ಬ್ರೈನ್ ದ್ರಾವಣದಲ್ಲಿ, ಬ್ರೈನ್ ಸೊಲ್ಯೂಷನಲ್ಲಿ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ, ಅಂದರೆ ಬ್ರೈನ್ ದ್ರಾವಣದಲ್ಲಿ ವಿದ್ಯುತ್ ಹಾಯಿಸಿದಾಗ ಏನಾಗುತ್ತೆ? NaCl ಇಂದ ನಮಗೆ NaOH ಸಿಗುತ್ತೆ. ಇದರೊಟ್ಟಿಗೆ ಹೈಡ್ರೋಜನ್ ಹಾಗೂ ಕ್ಲೋರಿನ್ ಗ್ಯಾಸ್ ಸಿಗುತ್ತೆ. ಬಟ್ ದಟ್ಸ್ ನಾಟ್ ಇಂಪಾರ್ಟೆಂಟ್. ಸೊ NaOH ಸಿಗುತ್ತೆ ನಮಗೆ. NaOH ಯಾವ ಏನು ಸ್ಟೇಟ್, ಯಾವ ನೇಚರಿನ ಸಬ್ಸ್ಟೆನ್ಸ್? ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಬೇಸಿಕ್ ಸಬ್ಸ್ಟೆನ್ಸ್ ಏನು ಮಾಡುತ್ತೆ? ರೆಡ್ ಲಿಟ್ಮಸ್ನ ಬ್ಲೂ ಆಗಿ ಟರ್ನ್ ಮಾಡುತ್ತೆ. ಅಂದರೆ ಪ್ರತ್ಯಾಮ್ಲೀಯ ವಸ್ತು ಏನು ಮಾಡುತ್ತೆ? ಕೆಂಪು ಲಿಟ್ಮಸ್ನ ನೀಲಿ ಲಿಟ್ಮಸ್ ಆಗಿ ಪರಿವರ್ತನೆ ಮಾಡುತ್ತೆ. ಸೊ ಇದರಿಂದ ಲಿಟ್ಮಸಲ್ಲಿ ಬಣ್ಣದ ಬದಲಾವಣೆ ಆಗತ್ತೆ ಆಯಿತಾ ಮಕ್ಕಳೇ. ಈ ಉತ್ಪನ್ನದ 2 ಉಪಯೋಗ ತಿಳಿಸಿ. ಸೊ NaOHನ 2 ಅಪ್ಲಿಕೇಶನ್ಸ್ನ ನೀವು ಬರಿಬೇಕು, ಯೂಸಸ್ನ ಬರಿಬೇಕು ಆಯಿತಾ. ಸೊ ಸ್ಟಾರ್ಟಿಂಗಲ್ಲಿ NaCl ಅಲ್ಲಿ ಏನಕ್ಕೆ ಕಲರ್ ಚೇಂಜ್ ಆಗಿಲ್ಲ ಅಂದರೆ, NaCl ಇಸ್ ಅ ನ್ಯೂಟ್ರಲ್ ಸಾಲ್ಟ್. ಒಂದು ತಟಸ್ಥ ಲವಣವಾಗಿರುತ್ತೆ ಸೋಡಿಯಂ ಕ್ಲೋರೈಡ್ ಆಯಿತಾ. ಸೊ ಇದರಿಂದ ಏನು ಕಲರ್ ಚೇಂಜ್ ಆಗಲ್ಲ ನಮ್ಮ ಲಿಟ್ಮಸ್ಸಿನದ್ದು. ಸೊ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಕ್ವೆಶನ್. ಸೊ ಆನ್ಸರ್ ಹೇಗೆ ಮಾಡ್ತೀರಾ? ಈ ರೀತಿಯಲ್ಲಿ ಆನ್ಸರ್ನ ಮಾಡ್ತೀರಾ. ಈ ರೀತಿಯಲ್ಲಿ ಉತ್ತರನ ಬರಿಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಟಾಪಿಕ್ ಏನು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆ್ಯಂಡ್ ಪ್ರಾಡಕ್ಟ್. ಸೊ ನ್ಯೂಟ್ರಲೈಸೇಷನ್ ನಡೆದಾಗ ಪ್ರಾಡಕ್ಟ್ ಏನು ಬರುತ್ತೆ? ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ. ಸೊ ನಿಮಗೆ ಎಕ್ಸಾಂಪಲ್ ಕೊಟ್ಟು ಮೇ ಬಿ ಆ್ಯಸಿಡ್ ಆ್ಯಂಡ್ ಬೇಸ್ನ ಕೊಟ್ಟು ಸಾಲ್ಟ್ ಯಾವ್ದು ಬರುತ್ತೆ ಗೆಸ್ ಮಾಡಿ ಅಂತ ಹೇಳ್ಬಹುದು ಆಯಿತಾ. ಹಾಗೂ ನ್ಯೂಟ್ರಲೈಸೇಷನ್ ಡೆಫಿನೇಷನ್ನು ಕೇಳ್ಬೋದು. ಸೊ ಇದು ನಿಮಗೆ ಗೊತ್ತಿರಬೇಕು. ತಟಸ್ಥೀಕರಣ ಕ್ರಿಯೆಯ ವಿವರಣೆ, ವ್ಯಾಖ್ಯಾನ ಗೊತ್ತಿರಬೇಕು ಹಾಗೂ ಅದರಲ್ಲಿ ಬರುವಂಥ ಉತ್ಪನ್ನ ಗೊತ್ತಿರಬೇಕು. ಯಾವುದೇ ಆಮ್ಲ ಯಾವುದೇ ಪ್ರತ್ಯಾಮ್ಲದೊಟ್ಟಿಗೆ ಕ್ರಿಯೆನ ನಡೆಸಿದಾಗ ಯಾವ ಲವಣ ಬರುತ್ತೆ ಅಂತ ನಿಮಗೆ ಮಾಹಿತಿ ಇರಬೇಕು. ಓಕೆನಾ? ಎಸ್, ಇದರೊಟ್ಟಿಗೆ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಪ್ರಕ್ರಿಯೆ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಹಾಗೂ ಅಪ್ಲಿಕೇಶನ್ಸ್, ನಿಮ್ಮ PH ಇನ್ ಎವ್ರಿ ಡೇ ಲೈಫ್ ಅನ್ನೋ ಒಂದು ಟಾಪಿಕ್ ಇದೆ ಅಲ್ವಾ, ಅದರಲ್ಲಿ ನಾ ಹೇಳ್ದಂಗೆ ಬೀ ಸ್ಟಿಂಗ್ ಮತ್ತು ಸಾಯಿಲ್ ಟ್ರೀಟ್ಮೆಂಟ್. ಸಾಯಿಲ್ಗೆ ಮೇ ಬಿ ಏನು ಲೈಮ್ ಪೌಡರ್ ಹಾಕಿದ್ರು ಇದರ ಏನು ಕಾರಣ ಏನು ಅಂತ ಕೇಳ್ತಾರೆ. ಅಂದರೆ ಭೂಮಿಗೆ ಸುಣ್ಣದ ಪುಡಿ ಹಾಕಿದ್ರೆ ಇದರ ಪ್ರಯೋಜನ ಏನು, ಏನಕ್ಕೆ ಹಾಕ್ತಾರೆ, ಈ ರೀತಿ ಆನ್ವಯಿಕ ಪ್ರಶ್ನೆಗಳನ್ನ ಕೂಡ ಕೇಳಬಹುದು ಆಯಿತಾ ಮಕ್ಕಳೇ. ಸೊ ಇದರ ಮಾಹಿತಿ ನಿಮಗೆ ಇರಬೇಕು.
ಓಕೆ, ಕ್ವೆಶನ್ ನೋಡೋಣ. ವಾಟ್ ಇಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ಡೈರೆಕ್ಟ್ ಕ್ವೆಶನ್, LBA ಕ್ವೆಶನ್ 15. 15ನೇ ಪ್ರಶ್ನೆ ಇದು. ತಟಸ್ಥೀಕರಣ ಕ್ರಿಯೆಯ ಅರ್ಥ ಏನು ಅಂತ ಕೇಳಿದ್ದಾರೆ ಆಯ್ತಾ. ಸೊ ಏನು? ಇಟ್ ಇಸ್ ಅ ರಿಯಾಕ್ಷನ್ ಬಿಟ್ವೀನ್ ಅನ್ ಆಸಿಡ್ ಅಂಡ್ ಸಾಲ್ಟ್ ಟು ಗಿವ್ ಆಸಿಡ್ ಅಂಡ್ ಬೇಸ್ ಟು ಗಿವ್ ಸಾಲ್ಟ್ ಅಂಡ್ ವಾಟರ್ ಎಸ್ ಪ್ರಾಡಕ್ಟ್ಸ್ ಆಯ್ತಾ. ಒಂದು ಆಸಿಡ್ ಒಂದು ಬೇಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಅಂಡ್ ವಾಟರ್ ಕೊಡುವಂತಹ ಪ್ರಾಸೆಸ್ನ ನ್ಯೂಟ್ರಲೈಸೇಷನ್ ಅಂತೀವಿ. ಒಂದು ಆಮ್ಲ ಪ್ರತ್ಯಾಮ್ಲದೊಟ್ಟಿಗೆ ಕ್ರಿಯೆನ ನಡೆಸಿದಾಗ ಲವಣ ಹಾಗೂ ನೀರನ್ನು ಕೊಡುವಂತಹ ಕ್ರಿಯೆನ ನಾವು ತಟಸ್ಥೀಕರಣ ಅಂತೀವಿ. ಇಂಥ ಕ್ವೆಶನ್ಸ್ ಅಲ್ಲಿ ನೀವು ಒಂದು ಎಕ್ಸಾಂಪಲ್ನ ಕೊಟ್ರೆ ಬೆಸ್ಟ್ ಕೇಸ್ ಸಿನಾರಿಯೋ ನಿಮ್ಮ ಜಾಸ್ತಿ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಆಯ್ತಾ. ಒಂದು ಉದಾಹರಣೆ ಒಟ್ಟಿಗೆ ನೀವು ಉತ್ತರನ ಬರಿಬೇಕು ಆಯ್ತಾ. ಓಕೆ, ದ ಕೆಮಿಕಲ್ ಇಕ್ವೇಷನ್ ದಟ್ ರಿಪ್ರೆಸೆಂಟ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವೆಶನ್. ಸೊ ನಿಮಗೆ ಎಷ್ಟೊಂದು ಇಕ್ವೇಷನ್ಸ್ನ ಕೊಟ್ಟು ಇದರಲ್ಲಿ ನ್ಯೂಟ್ರಲೈಸೇಷನ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾರೆ ಆಯ್ತಾ. ಹಲವಾರು ಸಮೀಕರಣಗಳನ್ನ ನೀಡಿ ಇದರಲ್ಲಿ ತಟಸ್ಥೀಕರಣ ಕ್ರಿಯೆ ಯಾವುದ್ರಲ್ಲಿ ನಡೀತಿದೆ ಅಂತ ಗುರುತಿಸಿ ಅಂತ ಕೇಳ್ತಾರೆ ಆಯ್ತಾ ಮಕ್ಕಳೇ. ಓಕೆ, ಸೊ ಇಲ್ಲಿ ನಾವೇನು ನೋಡ್ತಿದ್ದೀವಿ? ಮೊದಲನೇ ಅದರಲ್ಲಿ ಆಸಿಡ್ ಆ್ಯಂಡ್ ಬೇಸ್ ಇದೆಯಾ? ಆಸಿಡ್ ಇದೆ ಬಟ್ ಬೇಸ್ ಇಲ್ಲ. H2SO4 ಇದೆ, ಆಮ್ಲ ಇದೆ ಆದರೆ ಪ್ರತ್ಯಾಮ್ಲ ಇಲ್ಲ. ಸೊ ಇದು ತಪ್ಪು ಉತ್ತರ. ಓಕೆ, ನೆಕ್ಸ್ಟು ಅಗೇನ್ ಆಸಿಡ್ ಇದೆ ಬಟ್ ಬೇಸ್ ಇಲ್ಲ. ಓಕೆನಾ ಮಕ್ಕಳೇ? ಆಸಿಡ್ ಇದೆ ಬಟ್ ಬೇಸ್ ಇಲ್ಲ. ಸೊ ಇಟ್ ಇಸ್ ನಾಟ್ ದ ರೈಟ್ ಆಪ್ಷನ್. ಬಟ್ ಥರ್ಡ್ ಒನ್ನಲ್ಲಿ ಆಸಿಡ್ ಆ್ಯಂಡ್ ಬೇಸ್ ಇದೆ ಹಾಗೂ ಸಾಲ್ಟ್ ಆ್ಯಂಡ್ ವಾಟರ್ ಇದೆ. ಮೂರನೇದರಲ್ಲಿ ಆಮ್ಲ ಹಾಗೂ ಪ್ರತ್ಯಾಮ್ಲ ಇದೆ ಹಾಗೂ ಏನು ಇದರಲ್ಲಿ ಲವಣ ಹಾಗೂ ಉಪ್ಪೇನಿದೆ ಇದು ಉತ್ಪನ್ನವಾಗಿ ಬರ್ತಿದೆ ಆಯಿತಾ. ಓಕೆನಾ? ಓಕೆ, ಸೊ ಆನ್ಸರ್ ಏನು? ಇಟ್ ಇಸ್ ಸಿ, NaOH. NaOH is a strong acid which reacts with a strong NaOH is a strong base. ಇದು ಪ್ರಬಲ ಪ್ರತ್ಯಾಮ್ಲ ಪ್ರಬಲ ಆಮ್ಲದೊಟ್ಟಿಗೆ ಕ್ರಿಯೆಯನ್ನು ನಡೆಸಿ ತಟಸ್ಥ ಲವಣನ ನೀಡುತ್ತೆ. ಒಂದು ನ್ಯೂಟ್ರಲ್ ಸಾಲ್ಟ್ನ ಕೊಡ್ತಿದೆ ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವೆಶನ್. ನೇಮ್ ದ ಪ್ರಾಡಕ್ಟ್ಸ್ ಆಫ್ ಕ್ಲೋರೋ ಆಲ್ಕಲಿ ಪ್ರಾಸೆಸ್ ಆ್ಯಂಡ್ ರೈಟ್ ಒನ್ ಯೂಸ್ ಈಚ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಲೋರೋ ಆಲ್ಕಲಿಯಲ್ಲಿ ಬರ್ತಿರುವಂಥ 3 ಪ್ರಾಡಕ್ಟ್ಸ್ ಯಾವುದು ಹಾಗೂ ಇದರ ಯೂಸಸ್ ಏನು ಅಂತ ನೀವು ತಿಳ್ಕೊಂಡಿರಬೇಕು. ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಬರ್ತಿರುವಂತಹ 3 ಉತ್ಪನ್ನಗಳು ಯಾವುವು ಹಾಗೂ ಇದರ ಉಪಯೋಗಗಳೇನು ಅಂತ ನಿಮಗೆ ಮಾಹಿತಿ ಇರಬೇಕು. ಓಕೆ, ಸೊ ಕ್ಲೋರಿನ್ ಏನಿದೆ ಇದನ್ನು ವಾಟರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ, ಅಂದರೆ ನೀರನ್ನು ಚಿಕಿತ್ಸೆ ಮಾಡೋದ್ರಲ್ಲಿ ಬಳಸ್ತೀವಿ. ಹೈಡ್ರೋಜನ್ ಏನಿದೆ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ನ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಮಾಡೋಕ್ಕೆ ಬಳಸ್ತೀವಿ. ಅಂದರೆ ಹೈಡ್ರೋಜನ್ ಏನಿದೆ ಇದನ್ನು ಇಂಧನವಾಗಿ ಬಳಸ್ತೀವಿ, ರಾಕೆಟ್ ಲಾಂಚ್ ಎಲ್ಲ ಮಾಡೋಕ್ಕೆ ಯೂಸ್ ಆಗುತ್ತೆ. ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆ ಇದನ್ನು ಸಾಬೂನು ಮತ್ತು ಮಾರ್ಜಕಗಳನ್ನ ತಯಾರಿ ಮಾಡಲಿಕ್ಕೆ ಬಳಸ್ತೀವಿ ಆಯಿತಾ ಮಕ್ಕಳೇ. ಓಕೆ, ಮುಂದಿನ ಪ್ರಶ್ನೆ ಏನು ನೋಡೋಣ. ವೈ ಡಸ್ ಬೇಕಿಂಗ್ ಸೋಡಾ ಸ್ವೆಲ್ ವೆನ್ ಮಿಕ್ಸ್ಡ್ ವಿತ್ ಬ್ರೆಡ್ ಡೋ? ಇದು ಕೂಡ ಒಂದು ರೀತಿ ಡೈಲಿ ಲೈಫಲ್ಲಿ ಆಗುವಂಥ ಒಂದು ಅಪ್ಲಿಕೇಶನಿನ ಕ್ವೆಶನ್ ಆಯಿತಾ. ಅಂದರೆ ದೈನಿಕವಾಗಿ ಆಗುವಂಥ ಒಂದು ಅನ್ವಯಿಕೆ ಆಯಿತಾ ಮಕ್ಕಳೇ. ಸೊ ಇದರಲ್ಲಿ ಒಂದು ಪ್ರಶ್ನೆನ ಕೇಳಿದ್ದಾರೆ. ಬೇಕಿಂಗ್ ಸೋಡಾನ ಬ್ರೆಡ್ ಒಟ್ಟಿಗೆ ಮಿಕ್ಸ್ ಮಾಡಿದಾಗ ಬ್ರೆಡ್ ಏನಕ್ಕೆ ರೈಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಬ್ರೆಡ್ ಏನಕ್ಕೆ ಸ್ವೆಲ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಬ್ರೆಡ್ ಹಿಟ್ಟಿನೊಂದಿಗೆ ಬೇಕಿಂಗ್ ಸೋಡಾನ ನಾವು ಮಿಶ್ರಣ ಮಾಡಿದಾಗ ಬ್ರೆಡ್ ಏನಕ್ಕೆ ಊದತ್ತೆ ಅಂತ ಕೇಳ್ತಿದ್ದಾರೆ ಆಯಿತಾ. ಸೊ ಉತ್ತರ ಏನು ಮಕ್ಕಳೇ? ಬೇಕಿಂಗ್ ಸೋಡಾ ಏನಿದೆ ಬ್ರೆಡ್ಡಲ್ಲಿ ಇರುವಂತಹ ಒಂದಷ್ಟು ಆಸಿಡ್ಸ್, ಬ್ರೆಡ್ನ ಮಾಡಬೇಕಾದ್ರೆ ಬೇಕಿಂಗ್ ಸೋಡಾ ಒಟ್ಟಿಗೆ ಒಂದಷ್ಟು ಮೊಸರು ಏನಾದರೂ ಮಿಕ್ಸ್ ಮಾಡಿರ್ತೀವಿ ಹಾಗೂ ಆ ಮೊಸರಲ್ಲಿ ಆಸಿಡ್ಸ್ ಇರುತ್ತೆ ಆಯಿತಾ. ಸೊ ಈ ಆಸಿಡ್ ಏನಿದೆ ಇದು ರಿಯಾಕ್ಟ್ ಮಾಡಿ ಬೇಕಿಂಗ್ ಸೋಡಾ ಒಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಕೊಡುತ್ತೆ. ಈ ಅಡುಗೆ ಸೋಡಾ ಏನಿದೆ ಇದು ಬ್ರೆಡ್ನ ಮಿಶ್ರಣ ಏನಿದೆ ಅದರಲ್ಲಿರುವಂಥ ಯಾವುದೋ ಒಂದು ಆಸಿಡ್ ಆಮ್ಲ ಒಟ್ಟಿಗೆ ಕ್ರಿಯೆನ ನಡೆಸಿ ಇಂಗಾಲದ ಡೈಆಕ್ಸೈಡ್ ಅನಿಲನ ನೀಡುತ್ತೆ. ಆ್ಯಂಡ್ ಈ ಇಂಗಾಲದ ಡೈಆಕ್ಸೈಡ್ ಏನಿದೆ ಬ್ರೆಡ್ ಡೋ ಅಲ್ಲಿ ಟ್ರ್ಯಾಪ್ ಆಗುತ್ತೆ ಹಾಗೂ ಬ್ರೆಡ್ ಡೋ ಏನಿದೆ ರೈಸ್ ಆಗುತ್ತೆ ಹಾಗೂ ಸ್ಪಂಜಿ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ಈ ಅನಿಲ ಏನಿದೆ ಬ್ರೆಡ್ಡಿನ ಮಿಶ್ರಣದಲ್ಲಿ ಏನಾಗುತ್ತೆ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಬ್ರೆಡ್ಡಿನ ಮಿಶ್ರಣದಲ್ಲೇ ಇರುತ್ತೆ ಹಾಗೂ ಇದರಿಂದ ಬ್ರೆಡ್ಡು ಉಬ್ಬತ್ತೆ ಹಾಗೂ ಮೃದು ಆಗುತ್ತೆ ಆಯಿತಾ. ಸೊ ಈ ರೀತಿ ಉತ್ತರನ ಬರಿಬೇಕು. ಎಕ್ಸ್ಪ್ಲೇನ್ ದ ರೀಸನ್ ಫಾರ್ ಅಪ್ಲೈಯಿಂಗ್ ಬೇಕಿಂಗ್ ಸೋಡಾ ಆನ್ ಹನಿ ಬೀ ಸ್ಟಿಂಗ್ ಏರಿಯಾ ಅಂತ ಹೇಳ್ತಿದ್ದಾರೆ. ಜೇನುನೊಣ ಕಚ್ಚಿದಂಥ ಜಾಗಕ್ಕೆ ಅಡುಗೆ ಸೋಡಾನ ಏನಕ್ಕೆ ಅನ್ವಯ ಮಾಡಬೇಕು ಅಂತಿದ್ದಾರೆ. ಸೊ ಹನಿ ಬೀ ಸ್ಟಿಂಗ್ ಆದಾಗ, ಹನಿ ಬೀ ನಮ್ಮನ್ನು ಕುಟಕ್ದಾಗ ಯಾವುದೋ ಒಂದು ಆಮ್ಲ ಬರುತ್ತೆ. ಇದು ಯಾವ ಆಮ್ಲ ಅಂತ ಈಗಲೇ ವಿಡಿಯೋ ಪಾಸ್ ಮಾಡಿ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಹನಿ ಬಿ ಜೇನುನೊಣ ನಮಗೆ ಕುಟುಕಿದಾಗ ಯಾವುದೋ ಒಂದು ಪ್ರತ್ಯಾಮ್ಲ ಬಿಡುಗಡೆ ಆಗುತ್ತೆ, ಯಾವುದಿದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಈ ಪ್ರತ್ಯಾಮ್ಲನ ನಾವು ತಟಸ್ಥಗೊಳಿಸಬೇಕು, ಈ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡಬೇಕು. ಸೊ ಬೇಕಿಂಗ್ ಸೋಡಾ ಏನು? ಬೇಕಿಂಗ್ ಸೋಡಾ ಅಲ್ವಾ? ಎಸ್, ಬೇಕಿಂಗ್ ಸೋಡಾ ಏನು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಇಟ್ ಇಸ್ ಅ
ಬೇಸ್ ಆಯಿತಾ. ಇದು ಒಂದು ಪ್ರತ್ಯಾಮ್ಲ ಆಗಿರುತ್ತೆ, ಅಡುಗೆ ಸೋಡಾ. ಸೊ ನ್ಯೂಟ್ರಲೈಸ್ ಮಾಡೋಕ್ಕೆ ನಾವು ಏನು ಹನಿ ಬೀ ಸ್ಟಿಂಗೇರಿಯಾ ಮೇಲೆ ಬೇಕಿಂಗ್ ಸೋಡಾನ ಅಪ್ಲೈ ಮಾಡ್ತೀವಿ ಆಯಿತಾ. ಸೊ ಆನ್ಸರ್ನ ಈ ರೀತಿ ಬರೀತೀರಾ. ಎಸ್, ಸೊ ಆ್ಯಸಿಡ್ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದೀನಿ, ಫಾರ್ಮಿಕ್ ಆ್ಯಸಿಡ್. ಬಟ್ ಐ ಹೋಪ್ ನೀವು ಆಲ್ರೆಡಿ ಆನ್ಸರ್ ಮಾಡಿದ್ದೀರಾ. ಓಕೆ, ಎಸ್. ನೆಕ್ಸ್ಟು ಪಿ ಎಚ್ ಇಂಪಾರ್ಟೆಂಟ್ ಆಗುತ್ತೆ, ಪಿ ಎಚ್ ಸ್ಕೇಲ್ ಇಂಪಾರ್ಟೆಂಟ್ ಆಗುತ್ತೆ. 0 to 14 ಪಿ ಎಚ್ ಸ್ಕೇಲ್ ಏನಿದೆ ಎಕ್ಸ್ಟೆಂಡ್ ಆಗುತ್ತೆ. ಇದರಲ್ಲಿ 7 ಇಸ್ ದ ನ್ಯೂಟ್ರಲ್ ಸಬ್ಸ್ಟೆನ್ಸಿನ ನಂಬರ್. 7 ನಂಬರ್ ಬಂದರೆ ಆ ವಸ್ತು ತಟಸ್ಥವಾಗಿರುತ್ತೆ ಅಂತ. 7ಗಿನ್ನ ಕಡಿಮೆ ಇದ್ದರೆ ಸಬ್ಸ್ಟೆನ್ಸಸ್ ಆರ್ ಎಸಿಡಿಕ್. 7ಗಿನ್ನ ಜಾಸ್ತಿ ನಂಬರ್ ಬಂದರೆ ಸಬ್ಸ್ಟೆನ್ಸಸ್ ಆರ್ ಬೇಸಿಕ್. ಓಕೆನಾ. ಸೊ 7ಕ್ಕಿಂತ ಕಡಿಮೆ ಸಂಖ್ಯೆ ಬಂದರೆ ಆಮ್ಲೀಯ, 7ಕ್ಕಿಂತ ಜಾಸ್ತಿ ಬಂದರೆ ಪ್ರತ್ಯಾಮ್ಲೀಯ. 7ಗಿನ್ನ ಕಡಿಮೆ ಆದಂಗೆ H+ ಅಯಾನ್ಸ್ ಇನ್ಕ್ರೀಸ್ ಆಗುತ್ತೆ, OH- ಅಯಾನ್ಸ್ ಡಿಕ್ರೀಸ್ ಆಗುತ್ತೆ. ಓಕೆನಾ. 7ಕ್ಕಿಂತ ಕಡಿಮೆ ಆಗ್ತಿದ್ದಂಗೆ H+ ಅಯಾನಿನ ಸಾಂದ್ರತೆ ಏನಿದೆ ಹೆಚ್ಚಾಗ್ತಾ ಹೋಗುತ್ತೆ, OH- ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಜಾಸ್ತಿ ಆದಂಗೆ H+ ಅಯಾನ್ಸ್ ಕಡಿಮೆ ಆಗುತ್ತೆ, ಆಪೋಸಿಟ್. ಪಿ ಎಚ್ ಜಾಸ್ತಿ ಆದಂಗೆ H+ ಅಯಾನ್ಸ್ ಕಡಿಮೆ ಆಗುತ್ತೆ, OH- ಅಯಾನ್ಸ್ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಇಷ್ಟು ಮಾಹಿತಿ ಇರಬೇಕು ಪಿ ಎಚ್ನ ಬಗ್ಗೆ. ಎಸಿಡಿಟಿ ಬೇಸಿಸಿಟಿ ನಾ ಹೇಳ್ಕೊಟ್ಟಂಗೆ ಅರ್ಥ ಆಗಬೇಕು. ಪಿ ಎಚ್ ಹಾಗೂ ಆಮ್ಲೀಯತೆ ಪ್ರತ್ಯಾಮ್ಲೀಯತೆ ಬಗ್ಗೆ ಮಾಹಿತಿ ಇರಬೇಕು, ಹಾಗೂ ಅಪ್ಲಿಕೇಶನ್ಸ್ ಗೊತ್ತಿರಬೇಕು ಆಯ್ತಾ ಮಕ್ಕಳೇ. ಸೊ ಸೊಲ್ಯೂಷನ್ಸ್ನ ಕ್ಲಾಸಿಫಿಕೇಶನ್ಸ್, ಯಾವ ನಂಬರ್ ಯಾವ ಸೊಲ್ಯೂಷನ್ಗೆ ಅಪ್ಲಿಕೇಬಲ್ ಆಗುತ್ತೆ, ಯಾವ ಸಂಖ್ಯೆ ಯಾವ ಸ್ವಭಾವ ಇರುವಂತಹ ದ್ರಾವಣಕ್ಕೆ ಅನ್ವಯ ಆಗುತ್ತೆ ಅಂತ ಗೊತ್ತಿರಬೇಕು. ಇಂಡಿಕೇಟರ್ಸ್, ಲಿಟ್ಮಸ್, ಅಗೇನ್ ಲಿಟ್ಮಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡೈಲಿ ಯೂಸಸ್, ಆ್ಯಂಟಾಸಿಡ್ಸಲ್ಲಿ ಏನು ಬಳಸ್ತಾರೆ, ಸಾಯಿಲ್ ಪಿ ಎಚ್ ಹೇಗೆ ಚೇಂಜ್ ಮಾಡ್ಬೋದು, ಟೂತ್ ಡಿಕೆಯಲ್ಲಿ ಏನಾಗುತ್ತೆ ಅಂತ ಎಲ್ಲ ನಿಮಗೆ ಗೊತ್ತಿರಬೇಕು. ಪಿ ಎಚ್ ಇನ್ ಡೈಲಿ ಲೈಫ್ ಆಯಿತಾ. ಅಂದರೆ ಆಮ್ಲಶಾಮಕಗಳು, ಮಣ್ಣಿನ ಪಿ ಎಚ್ನ ಬದಲಾವಣೆ ಹಾಗೂ ದಂತಕ್ಷಯದ ಬಗ್ಗೆ ಹೆಚ್ಚು ಮಾಹಿತಿ ಇದ್ದರೆ ಉತ್ತಮ. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಪಿ ಎಚ್ ವ್ಯಾಲ್ಯೂ ರೇಂಜ್ ಆಫ್ ಎನ್ ಆಸಿಡ್, ನಿಮ್ಮ LBA ಕ್ವೆಶನ್ ನಂಬರ್ 8 ಇದು ಆಯಿತಾ. ಸೊ ಒಂದು ಆಮ್ಲದ ಪಿ ಎಚ್ ಮೌಲ್ಯ ಶ್ರೇಣಿ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಈಗ ತಾನೇ ಹೇಳಿದೆ 7ಗಿನ್ನ ಕಡಿಮೆ ಇರಬೇಕು ಅಂತ. ಸೊ ಆ್ಯಕ್ಚುಲಿ ಫಸ್ಟ್ ಆಪ್ಷನ್ನ ರೈಟ್ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಆ್ಯಕ್ಚುಲಿ 0 to 7 ಬರಲ್ಲ, 0 to 6 ಇದ್ರೆ ಬೆಟರ್ ಇರುತ್ತೆ. ಬಿಕಾಸ್ 7 ಇಸ್ ಅ ನ್ಯೂಟ್ರಲ್ ಸಬ್ಸ್ಟೆನ್ಸ್. 0ಇಂದ 6 ಏನಿದೆ ಮಕ್ಕಳೇ, ಇದು ಆಮ್ಲೀಯ ವಸ್ತುವಿನ ಸಂಖ್ಯೆಗಳಾಗಿರುತ್ತೆ. ಓಕೆನಾ. ಸೊ 7 ಏನಿದೆ ಇದು ತಟಸ್ಥ ವಸ್ತುವಿನ ಸಂಖ್ಯೆ. ಬಟ್ ಇದರಲ್ಲಿ ನಮಗೆ ಸರಿಯಾದ ಆಯ್ಕೆ 0 to 7 ಅಂತಾನೆ ಕೊಡಬೇಕು ಆಯಿತಾ. ಓಕೆ, ನೆಕ್ಸ್ಟ್ ಕ್ವೆಶನ್. ಎಸ್, ವೆರಿ ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ಕ್ವೆಶನ್. ಸೊ ಇಲ್ಲಿ ಏನು ಕೇಳ್ತಿದ್ದಾರೆ, ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಆಗ್ತಿದ್ದಂಗೆ ನ್ಯೂಟ್ರಲ್ ಸೊಲ್ಯೂಷನ್ಗೆ ಏನಾಗುತ್ತೆ. ಪಿ ಎಚ್ ವ್ಯಾಲ್ಯೂ ಹೆಚ್ಚಾಗ್ತಿದ್ದಂಗೆ ತಟಸ್ಥ ದ್ರಾವಣದ ಸ್ವಭಾವ ಬದಲಾಗುತ್ತೆ. ಹೇಗೆ ಬದಲಾಗುತ್ತೆ? ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸಸ್. ಇಲ್ಲೇ ಎಲಿಮಿನೇಟ್ ಮಾಡಬೇಕು. ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸ್ ಆಗುತ್ತಾ? ಇಲ್ಲ. ಅಂದರೆ ಪ್ರತ್ಯಾಮ್ಲೀಯ ಗುಣಲಕ್ಷಣ ಕಡಿಮೆ ಆಗುತ್ತಾ? ಇಲ್ಲ, ಹೊಟ್ಟೋಯ್ತಿದ್ದು. ಅಸಿಡಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ಅಸಿಡಿಕ್ ಪ್ರಾಪರ್ಟಿನೂ ಇನ್ಕ್ರೀಸ್ ಆಗಲ್ಲ, ಸೊ ಇದು ತಪ್ಪು. ಆಮ್ಲೀಯ ಸ್ವಭಾವ ಹೆಚ್ಚಾಗಲ್ಲ, ಕಡಿಮೆ ಆಗುತ್ತೆ, ಸೊ ಇದು ಕೂಡ ತಪ್ಪು. ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸಸ್, ಫಸ್ಟ್ ಪಾರ್ಟ್ ಅಂತೂ ಕರೆಕ್ಟ್ ಆಗಿದೆ. ಅಂದರೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ, ಇದು ಓಕೆ. OH- ಅಯಾನ್ ಇನ್ಕ್ರೀಸಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಅಂದರೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತೆ ಹಾಗೂ OH- ಅಯಾನಿನ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಸೊ ಸಿ ಏನಿದೆ ಇದು ಸರಿಯಾದ ಆಯ್ಕೆ ಆಗಿರುತ್ತೆ. ಓಕೆನಾ. ಓಕೆ, ಮುಂದಿನ ಪ್ರಶ್ನೆ. ವಾಟ್ ಇಸ್ ಅ ಸ್ಟ್ರಾಂಗ್ ಆ್ಯಸಿಡ್? ಸ್ಟ್ರಾಂಗ್ ಆ್ಯಸಿಡ್ ಹಾಗೂ ವೀಕ್ ಆ್ಯಸಿಡ್, ಸ್ಟ್ರಾಂಗ್ ಬೇಸ್ ವೀಕ್ ಬೇಸ್ ಮಧ್ಯೆ ಡಿಫ್ರೆನ್ಸ್ ಗೊತ್ತಿರಬೇಕು. ಪ್ರಬಲ ಆಮ್ಲ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಟೂತ್ ಡಿಕೆ ಹೇಗೆ ಕಾಸ್ ಆಗುತ್ತೆ, ಇದನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಅಂದರೆ ದಂತಕ್ಷಯ ಹೇಗೆ ಉಂಟಾಗುತ್ತೆ ಹಾಗೂ ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ ಕೇಳ್ತಿದ್ದಾರೆ. ಸ್ಟ್ರಾಂಗ್ ಆ್ಯಸಿಡ್ ಅಂದ್ರೇನು? ಸೊಲ್ಯೂಷನ್ಗೆ ಹಾಕಿದಾಗ ಯಾವ ಆ್ಯಸಿಡ್ ಜಾಸ್ತಿ H+ ಅಯಾನ್ಸ್ನ ಕೊಡುತ್ತೆ ಅದನ್ನ ಸ್ಟ್ರಾಂಗ್ ಆ್ಯಸಿಡ್ ಅಂತ ಕರಿತೀವಿ. ಸೇಮ್ ಜಾಸ್ತಿ OH- ಅಯಾನ್ ಕೊಟ್ರೆ ಅದನ್ನ ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. ಸೊ ಈಗ ಆಸಿಡ್ ಬಗ್ಗೆ ಕೇಳ್ತಿರೋದು, ಸೊ ಲೆಟ್ಸ್ ಫೋಕಸ್ ಆನ್ ಆಸಿಡ್. ಅಂದ್ರೆ ದ್ರಾವಣಕ್ಕೆ ಹಾಕಿದಾಗ ಯಾವ ಆಮ್ಲ ಹೆಚ್ಚು H+ ಅಯಾನ್ನ ಕೊಡುತ್ತೋ ಆ ಆಮ್ಲ ಏನಿದೆ ಅದನ್ನ ಪ್ರಬಲ ಆಮ್ಲ ಅಂತ ಕರಿತೀವಿ ಆಯ್ತಾ. ಸೊ ಈಗ ದಂತಕ್ಷಯ ಹೇಗೆ ಉಂಟಾಗುತ್ತೆ, ಹೇಗೆ ಟೂತ್ ಡಿಕೆ ಕಾಸ್ ಆಗುತ್ತೆ ಅಂದ್ರೆ, ಸೊ ನಾವು ಫುಡ್ನ ಕನ್ಸ್ಯೂಮ್ ಮಾಡಿದಾಗ ಟೀತ್ ಮಧ್ಯೆ ಇರುವಂತಹ ಗ್ಯಾಪ್ಸ್ ಅಲ್ಲಿ ಫುಡ್ ಏನಿದೆ ಸಿಕ್ಕಾಕೊಂಡ್ಬಿಡತ್ತೆ. ಸೊ ಈ ಫುಡ್ ಮೇಲೆ ನಮ್ಮ ಬ್ಯಾಕ್ಟೀರಿಯಾಗಳು ಆ್ಯಕ್ಟ್ ಮಾಡುತ್ತೆ. ಅಂದರೆ ಆಹಾರನ ಸೇವನೆ ಮಾಡಿದಾಗ ಅಲ್ಲಿನ ಅಂತರಗಳಲ್ಲಿ ಈ
ನಮ್ಮ ಏನು ಆಹಾರದ ಪದಾರ್ಥಗಳು ಸಿಕ್ಕಾಕೊಂಡ್ಬಿಡತ್ತೆ ಆಯ್ತಾ ಮಕ್ಕಳೇ. ಹಾಗೂ ಇದರ ಮೇಲೆ ಬ್ಯಾಕ್ಟೀರಿಯಾ ಕ್ರಿಯೆನ ನಡೆಸುತ್ತೆ. ಬ್ಯಾಕ್ಟೀರಿಯಾ ಆಮೇಲೆ ಏನು ಕೆಲಸ ಮಾಡುತ್ತೆ, ಆ್ಯಸಿಡ್ನ ರಿಲೀಸ್ ಮಾಡುತ್ತೆ. ಫುಡ್ನ ಕನ್ಸ್ಯೂಮ್ ಮಾಡಿ ಆ್ಯಸಿಡ್ಸ್ನ ರಿಲೀಸ್ ಮಾಡುತ್ತೆ. ಸೊ ಈ ಆ್ಯಸಿಡ್ಸ್ ಏನು ಮಾಡುತ್ತೆ, ಮೌತ್ ಪಿ ಎಚ್ನ 5.5ಗಿನ್ನ ಕಡಿಮೆ ಮಾಡುತ್ತೆ. ಆಗ ನಮ್ಮ ಮೌತ್ನ ಟೀತ್ನ ಪ್ರೊಟೆಕ್ಟ್ ಮಾಡುವಂಥ ಎನಾಮೆಲ್ ಏನಿದೆ ಇದರಲ್ಲಿ ಡಿಗ್ರೇಡೇಷನ್ ನಡೆಯುತ್ತೆ, ಡಿಮಿನರಲೈಸೇಷನ್ ನಡೆಯುತ್ತೆ. ಸೊ ಇದರಿಂದ ಟೂತ್ ಡಿಕೆ ಕಾಸ್ ಆಗುತ್ತೆ. ಬಿಕಾಸ್ ಬ್ಯಾಕ್ಟೀರಿಯಾ ಆಗ ಪಲ್ಪ್ಗೆ ಕೂಡ ಎಂಟರ್ ಮಾಡಿ ಇನ್ಫೆಕ್ಷನ್ನ ಜಾಸ್ತಿ ಮಾಡ್ಬೋದು. ಓಕೆನಾ. ಅಂದರೆ ಬ್ಯಾಕ್ಟೀರಿಯಾ ಆಹಾರನ ಸೇವನೆ ಮಾಡಿ ಆಮ್ಲಗಳನ್ನ ಬಿಡುಗಡೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಈ ಆಮ್ಲ ಏನು ಮಾಡುತ್ತೆ, ಬಾಯಿನ ಏನು ವಾತಾವರಣ ಏನಿದೆ ಅದನ್ನು ಬಾಯಿನ ಪಿ ಎಚ್ ಏನಿದೆ ಅದನ್ನು 5.5ಕ್ಕಿಂತ ಕಡಿಮೆ ಮಾಡುತ್ತೆ. ಹಾಗೂ ಆಮ್ಲೀಯ ವಾತಾವರಣನ ಉಂಟು ಮಾಡುತ್ತೆ. ಇದರಿಂದ ದಂತವಜ್ರದ ವಿಭಜನೆ ಉಂಟಾಗತ್ತೆ ಆಯ್ತಾ ಮಕ್ಕಳೇ. ಸೊ ಈ ಪದ್ಧತಿ ಅಂತಿದೆ, ಈ ಪ್ರಕ್ರಿಯೆ ಏನಿದೆ ಇದನ್ನು ನಾವು ದಂತಕ್ಷಯ ಅಂತ ಕರಿತೀವಿ. ಓಕೆನಾ. ಸೊ ಇಷ್ಟು ಆನ್ಸರಲ್ಲಿ ಬರೀಬೇಕು. ಹೌ ಕ್ಯಾನ್ ಇಟ್ ಬಿ ಪ್ರಿವೆಂಟೆಡ್? ಬೈ ಕ್ಲೀನಿಂಗ್ ದ ಮೌತ್ ರೆಗ್ಯುಲರ್ಲಿ ಆ್ಯಂಡ್ ಬೈ ಯೂಸಿಂಗ್ ಟೂತ್ ಪೇಸ್ಟ್. ಏನಕ್ಕೆ? ಬಿಕಾಸ್ ಟೂತ್ ಪೇಸ್ಟ್ ಇಸ್ ಬೇಸಿಕ್ ಇನ್ ನೇಚರ್. ಸೊ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡಿಬಿಡತ್ತೆ ಆಯಿತಾ. ಸೊ ಹಲ್ಲನ್ನು ಸರಿಯಾಗಿ ಉಜ್ಜಬೇಕು, ಬಾಯಿನ ಕ್ಲೀನಾಗಿ ಇಟ್ಕೋಬೇಕು, ಹಾಗೂ ಟೂತ್ ಪೇಸ್ಟ್ನ ಬಳಸ್ಕೊಂಡು ಹಲ್ಲು ಉಜ್ಜಬೇಕು. ಯಾಕಂದರೆ ಟೂತ್ ಪೇಸ್ಟ್ ಏನಿದೆ ಇದು ಪ್ರತ್ಯಾಮ್ಲೀಯ ಗುಣಲಕ್ಷಣ ಇರುವಂಥ ಒಂದು ವಸ್ತು ಆಗಿರುತ್ತೆ. ಹಾಗೂ ಬಿಡುಗಡೆ ಆಗ್ತಿರುವಂಥ ಆಮ್ಲನ ಇದು ತಟಸ್ಥಗೊಳಿಸುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗಿನ ಮುಂಚೆ, ಎಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದಷ್ಟು ಕಂಪೌಂಡ್ಸ್ ಇದೆ, NaCl ಇಂದ ಬರುವಂಥ ಒಂದಷ್ಟು ಕಂಪೌಂಡ್ಸ್. ಈ ಕಂಪೌಂಡ್ಸ್ ಬಗ್ಗೆ ಏನು ಗೊತ್ತಿರಬೇಕು, ಇದರ ನೇಮ್ ಗೊತ್ತಿರಬೇಕು, ಕೆಮಿಕಲ್ ಫಾರ್ಮುಲಾ, ಕೆಮಿಕಲ್ ನೇಮ್ ಹಾಗೂ ಇದರ ಯೂಸಸ್ ಗೊತ್ತಿರಬೇಕು. ಅಂದರೆ ಈ ಪದಾರ್ಥಗಳ ಹೆಸರು, ರಾಸಾಯನಿಕ ಹೆಸರು, ರಾಸಾಯನಿಕ ಸೂತ್ರ ಹಾಗೂ ಉಪಯೋಗಗಳು ನಿಮಗೆ ಗೊತ್ತಿರಬೇಕು ಆಯಿತಾ ಮಕ್ಕಳೇ. ಸೊ ಒಂದೊಂದೇ ನಾನು ಹೇಳಲಿಕ್ಕೆ ಹೋಗಲ್ಲ, ದಯವಿಟ್ಟು ಟೇಬಲಿನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈಗ ನಾನು ಸ್ಲೈಡಿಂದ ಸ್ವಲ್ಪ ಈ ಕಡೆ ನಿಂತಿದ್ದೀನಿ, ಸೊ ನಿಮಗೆ ಸ್ಕ್ರೀನ್ಶಾಟ್ ತೊಗೊಳ್ಳೋದು ಈಸಿ ಆಗುತ್ತೆ. ಇದು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ. ಸೊ ಪ್ರತಿಯೊಂದು ಕಂಪೌಂಡಿನ ಯೂಸಸ್ ಎಲ್ಲ ಗೊತ್ತಿರಬೇಕು ನಿಮಗೆ. ಸೊ ಕ್ವೆಶನ್ಸ್ ಹೇಗೆ ಕೇಳ್ತಾರೆ ನೋಡೋಣ. Yes. Write the molecular formula and 2 uses of each of the following compounds. Bleaching powder ಹಾಗೂ plaster of Paris ನ ಸೂತ್ರ ಬರೀರಿ ಹಾಗೂ ಇದರ ಉಪಯೋಗಗಳು. ತಲಾ 2 ಉಪಯೋಗಗಳನ್ನ ಬರಿಬೇಕು ಅಂತ ಹೇಳ್ತಿದ್ದಾರೆ. ಸೊ ಬ್ಲೀಚಿಂಗ್ ಪೌಡರ್ ಏನು, ಇಟ್ ಇಸ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಕರೀತಾರೆ, ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್ ಅಂತಾನು ಕರೀತಾರೆ. ಸೊ ಇದರ ಫಾರ್ಮುಲಾ ಬರಿಬೇಕು. ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನು, ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ H2O ಇರುವಂಥ ಒಂದು ಕಂಪೌಂಡ್. ಬ್ಲೀಚಿಂಗ್ ಪೌಡರ್ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸಸ್ನ ಬರಿಬೇಕು. ಬ್ಲೀಚಿಂಗ್ ಪೌಡರ್ ಆಗಲೇ ತಿಳ್ಕೊಂಡ್ರಿ ಒಂದು ಯೂಸು, ಬಟ್ ಇಲ್ಲಿ ಇನ್ನೊಂದು ಯೂಸ್ನ ಕೂಡ ಬರಿಬೋದು. ಬ್ಲೀಚಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ ಆಯಿತಾ. ಅಂದರೆ ಬಟ್ಟೆಗಳಿಂದ ಬಣ್ಣನ ತೆಗಿಲಿಕ್ಕೆ ಬಳಕೆ ಆಗುತ್ತೆ. ಬಟ್ಟೆ ಅಂತಾನೆ ಆಗಬೇಕಾಗಿಲ್ಲ, ಪೇಪರಲ್ಲೆಲ್ಲ ಕೂಡ ಬಣ್ಣನ ರಿಮೂವ್ ಮಾಡೋಕ್ಕೆ ಕೂಡ ಯೂಸ್ ಆಗುತ್ತೆ. ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಿದೆ ಇದು ಬ್ರೋಕನ್ ಬೋನ್ಸ್ನ ಪ್ಲೇಸಲ್ಲಿ ಇಡೋಕ್ಕೆ ಡಾಕ್ಟರ್ಸು ಯೂಸ್ ಮಾಡ್ತಾರೆ, ಹೀಲಿಂಗ್ಗೆ ಹೆಲ್ಪ್ ಆಗುತ್ತೆ ಆಯಿತಾ ಇದು. ಓಕೆನಾ. ಸೊ ಫಾರ್ಮುಲಾ ಆ್ಯಂಡ್ ಯೂಸಸ್ ಬರಿಬೇಕು. ಬ್ಲೀಚಿಂಗ್ ಪುಡಿ ಏನು ಮಕ್ಕಳೇ, ಜವಳಿ ಕಾರ್ಖಾನೆಗಳಲ್ಲಿ, ಕಾಗದ ಕಾರ್ಖಾನೆಗಳಲ್ಲೆಲ್ಲ ಬಣ್ಣ ತೆಗಿಲಿಕ್ಕೆ ಬಳಸುವಂಥ ಒಂದು ಉತ್ಪನ್ನವಾಗಿರುತ್ತೆ ಆಯಿತಾ. ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಿದೆ ಇದು ಮುರಿದೋಗಿರುವಂಥ ಎಲುಬುಗಳನ್ನ ಅದೇ ಜಾಗದಲ್ಲಿಟ್ಟು ಅದು ಸರಿ ಹೋಗೋವರೆಗೂ ಒಂದೇ ಜಾಗದಲ್ಲಿರಲಿ ಅಂತ ನೋಡ್ಕೊಳ್ಳಿಕ್ಕೆ ಡಾಕ್ಟರ್ಗಳು, ವೈದ್ಯರು ನಮ್ಮ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಬಳಸ್ತಾರೆ ಆಯಿತಾ. ಓಕೆ, ಎಸ್ ಇನ್ನೊಂದು 2 ಯೂಸ್ ಬರಿಬೇಕು. ಐ ಥಿಂಕ್ 1 ಯೂಸ್ ಬರ್ದಿದ್ದೀನಿ ನಾನು, ಇಲ್ಲ. ಹಾಂ, ಕುಡಿಯುವ ನೀರಿನಲ್ಲಿ ಸೋಂಕುನಾಶಕಗಳು. ಸೊ ವಾಟರ್ನ ಪೋರ್ಟಬಲ್ ಮಾಡೋಕ್ಕೆ ಬ್ಲೀಚಿಂಗ್ ಪೌಡರ್ ಯೂಸ್ ಆಗುತ್ತೆ. ಮತ್ತು ಎಸ್, ಸೊ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಟಾಯ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರಂತ ಬರಿಬೋದು ಆಯಿತಾ. ಅಂದರೆ ಗೊಂಬೆಗಳನ್ನ ತಯಾರು ಮಾಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಕೆ ಆಗುತ್ತೆ ಅಂತ ಬರಿಬೋದು. ಓಕೆ, ಎಸ್. ನೇಮ್ ದ ಸಾಲ್ಟ್ಸ್ ಯೂಸ್ಡ್ ಇನ್ ದ ಫಾಲೋಯಿಂಗ್ ಸಿಚುವೇಶನ್. ಈ ರೀತಿ ಒಂದಷ್ಟು ಸಾಲ್ಟ್ಸ್ದು ಸ್ಪೆಷಲ್ ಯೂಸಸ್ ಇರುತ್ತೆ. ಸೊ ಆ ಯೂಸ್ನ ಕೊಟ್ಬಿಟ್ಟು ಸಾಲ್ಟ್ನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾರೆ ಆಯಿತಾ. ಅಂದರೆ ಒಂದಷ್ಟು ಲವಣಗಳದ್ದು ಪ್ರತ್ಯೇಕ ಉಪಯೋಗಗಳಿರುತ್ತೆ, ಆ ಉಪಯೋಗನ ಕೊಟ್ಟು ಲವಣನ ಗುರ್ತಿಡೀರಿ ಅಂತ ಹೇಳ್ತಾರೆ. ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ನ ಏನು ರಿಮೂವ್ ಮಾಡುತ್ತೆ ಹೇಳಿ ನನಗೆ, ಗೆಸ್ ಮಾಡಿ. ಡ್ರಿಂಕಿಂಗ್ ವಾಟರ್ ಫ್ರೀ ಆಫ್ ಜರ್ಮ್ಸ್ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಕುಡಿಯುವ ನೀರು ಕ್ರಿಮಿ ಮುಕ್ತಗೊಳಿಸೋದನ್ನ ಈಗ ತಾನೇ ನಾವು ಚರ್ಚೆ ಮಾಡಿದ್ವಿ. ಆ್ಯಂಡ್ ಲಾಸ್ಟ್ ಕೂಡ ಈಗ ಚರ್ಚೆ ಮಾಡಿದ್ವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರುತ್ತೆ. ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ನ ಏನು ರಿಮೂವ್ ಮಾಡುತ್ತೆ ಹೇಳಿ. ಬೇಕಿಂಗ್ ಸೋಡಾ ಆದಮೇಲೆ ಬರುತ್ತೆ. ಇದು ಯಾವುದಿದು ಆನ್ಸರು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್, ಇಟ್ ಈಸ್ ವಾಷಿಂಗ್ ಸೋಡಾ. ಬೇಕಿಂಗ್ ಸೋಡಾ ಏನಿದೆ ಇದಾದಮೇಲೆ ಬರುವಂಥ ಒಂದು
ಸಾಲ್ಟ್ ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ಓಕೆನಾ. ಸೊ ವಾಷಿಂಗ್ ಸೋಡಾ ಬಳಕೆ ಆಗುತ್ತೆ. ನೆಕ್ಸ್ಟು ಬ್ಲೀಚಿಂಗ್ ಪೌಡರ್ ಆ್ಯಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿ ಆಲ್ರೆಡಿ ಡಿಸ್ಕಸ್ಡ್. ಓಕೆ, ನೆಕ್ಸ್ಟ್ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಗ್ಯಾಸ್ ಲಿಬರೇಷನ್. ನಾ ಹೇಳ್ದಂಗೆ ಆ್ಯಸಿಡ್ ಮೆಟಲ್ ಕಾರ್ಬೋನೇಟ್ ಇದರಲ್ಲೆಲ್ಲ ಏನು ಗ್ಯಾಸಸ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಲೋಹ ಆಮ್ಲ, ಲೋಹದ ಕಾರ್ಬೋನೇಟ್ ಆಮ್ಲ, ಲೋಹದ ಬೈಕಾರ್ಬೋನೇಟ್ ಆಮ್ಲ ಇವೆಲ್ಲ ಕ್ರಿಯೆನ ನಡೆಸಿದಾಗ ಬರುವಂಥ ಅನಿಲಗಳು ಯಾವುದು ಅಂತ ನಿಮಗೆ ಮಾಹಿತಿ ಇರಬೇಕು. ಓಕೆ, ಡೈಲ್ಯೂಷನ್ ಇಂಪಾರ್ಟೆಂಟ್ ಆಗುತ್ತೆ. ನೀನು ದುರ್ಬಲಗೊಳಿಸುವಿಕೆ, ಆಮ್ಲಗಳ ದುರ್ಬಲಗೊಳಿಸುವಿಕೆ ಕ್ರಿಯೆ ಏನಿದೆ ಇದು ಕೂಡ ಪ್ರಮುಖವಾಗುತ್ತೆ. ಇದರಲ್ಲಿ ತೆಗೆದುಕೊಳ್ಬೇಕಾಗಿರುವಂಥ ಮುನ್ನೆಚ್ಚರಿಕೆಗಳು ಯಾವುದು ಅಂತ ನಿಮಗೆ ಮಾಹಿತಿ ಇರಬೇಕು. ಡೈಲ್ಯೂಷನ್ ಮಾಡಬೇಕಾದ್ರೆ ತಗೋಬೇಕಾಗಿರುವಂಥ ಪ್ರಿಕಾಷನ್ಸ್ ಏನು ಅಂತ ಗೊತ್ತಿರಬೇಕು. ದುರ್ಬಲಗೊಳಿಸುವಿಕೆನ ನಾವು ಸಾರರಿಕ್ತಗೊಳಿಸುವಿಕೆ ಅಂತ ಕೂಡ ಕರಿತೀವಿ, ಆಯಿತಾ. ನಿಮ್ಮ ಪಠ್ಯಪುಸ್ತಕದಲ್ಲಿ ದುರ್ಬಲಗೊಳಿಸುವಿಕೆ ಅನ್ನೋದಿಲ್ಲ, ಸಾರರಿಕ್ತಗೊಳಿಸುವಿಕೆ ಅಂತ ಅರ್ಥ ಮಾಡ್ಕೋಬಹುದು. ಆ್ಯಸಿಡ್ ಮೆಟಲ್ ರಿಯಾಕ್ಷನ್ ಈಸ್ ಇಂಪಾರ್ಟೆಂಟ್. ಹೈಡ್ರೋಜನ್ ಗ್ಯಾಸ್ ಪಾಪ್ ಸೌಂಡ್ ಟೆಸ್ಟ್ ಇರುತ್ತೆ ಅಲ್ಲ, ಅದು ಡಯಾಗ್ರಾಮ್ಗೆ ಕೂಡ ಕೇಳ್ತಾರೆ. ಲಾಸ್ಟಲ್ಲಿ ಡಯಾಗ್ರಾಮ್ನ ಹಾಕಿದ್ದೀನಿ. ಆಮ್ಲ ಲೋಹದ ಕ್ರಿಯೆ ಇದರಲ್ಲಿ ರೇಖಾಚಿತ್ರ ಕೂಡ ಇದೆ, ರೇಖಾಚಿತ್ರನ ಕೊನೆಯಲ್ಲಿ ಹಾಕಿದ್ದೀನಿ. ಇದು ಪ್ರಮುಖ ರೇಖಾಚಿತ್ರ ಆಗಿರುತ್ತೆ, ಆಯಿತಾ. ಓಕೆ, ಎಸ್, ಕ್ವೆಶನ್ ಏನು, ಗ್ಯಾಸ್ ಲಿಬರೇಟೆಡ್ ವೆನ್ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೋಡಿಯಂ ಕಾರ್ಬೋನೇಟ್ ಏನಿದೆ ಇದು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಟ್ಟಿಗೆ ಕ್ರಿಯೆನ ನಡೆಸಿದಾಗ ಬರುವಂಥ ಅನಿಲ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಮೆಟಲ್ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಕಾರ್ಬೋನೇಟ್, HCO3 ಅಲ್ವಾ, Na2CO3 ಬರುತ್ತೆ, CO3 2- Na2CO3. ಸೊ ಯಾವುದೇ ಮೆಟಲ್ ಕಾರ್ಬೋನೇಟ್, ಲೋಹದ ಕಾರ್ಬೋನೇಟ್ ಆಮ್ಲದ ಒಟ್ಟಿಗೆ ಕ್ರಿಯೆ ನಡೆಸಿದಾಗ, ಆ್ಯಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಏನು ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವಿತ್ ಸಾಲ್ಟ್ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್, ಲವಣ, ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರು ಉತ್ಪನ್ನವಾಗಿ ಬರುತ್ತೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅನಿಲದ ರೀತಿ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರೀತಿಯಲ್ಲಿ ರಿಲೀಸ್ ಆಗುತ್ತೆ, ಓಕೆನಾ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ A, carbon dioxide. Next question, precautionary measures while diluting acid. ಸೊ ಏನನ್ನ ಗಮನದಲ್ಲಿ ಇಟ್ಕೋಬೇಕು ಸಾರರಿಕ್ತಗೊಳಿಸುವಿಕೆ ನಡೆಸುವಾಗ, ನೀರಿಗೆ ಯಾವತ್ತಿದ್ರೂ ಹೆಚ್ಚು ಪ್ರಮಾಣದ ನೀರಿಗೆ ಹನಿಯಾಗಿ ನಾವು ಆಮ್ಲನ ಬೆರೆಸಬೇಕು, ಓಕೆನಾ. ಸೊ ಲಾರ್ಜ್ ಅಮೌಂಟ್ ಆಫ್ ವಾಟರಿಗೆ, ಇದು ಸ್ವಲ್ಪ ಇನ್ನು ನಮ್ಮ ಟೆಸ್ಟ್ ಟ್ಯೂಬ್ ದೊಡ್ಡದಾಗ್ಬಿಡ್ತು, ಎರೇಸ್ ಮಾಡೋಣ, ಟೆಸ್ಟ್ ಟ್ಯೂಬ್ ಚಿಕ್ಕದಾಗೇ ಇರಲಿ. ಎಸ್, ಸೊ ಲಾರ್ಜ್ ಅಮೌಂಟ್ ಆಫ್ ವಾಟರಿಗೆ ಡ್ರಾಪ್ ವೈಸ್ ನಾವು ಆ್ಯಸಿಡ್ನ ಹಾಕಬೇಕು, ಕಾನ್ಸಂಟ್ರೇಟೆಡ್ ಆ್ಯಸಿಡ್ನ ಹಾಕಬೇಕು. ಕಾನ್ಸ್ಟೆಂಟ್ ಸ್ಟಿರ್ರಿಂಗ್ನ ಮೇಂಟೈನ್ ಮಾಡಬೇಕು, ನಿರಂತರವಾಗಿ ಕುಲುಕ್ತಾ ಇರಬೇಕು, ಆ್ಯಸಿಡ್ ಹಾಕ್ತಿರೋಂಗೆ ಬೀಕರ್ನ ಕುಲುಕ್ತಾ ಇರಬೇಕು. ಹಾಗೂ ವಾಲ್ಸ್ ಆಫ್ ದ ಕಂಟೈನರ್ಗೆ ಟಚ್ ಮಾಡಿಕೊಂಡು ಆ್ಯಸಿಡ್ನ ಹಾಕಬೇಕು. ಈ ಏನೋ ಬೀಕರ್ ಏನಿದೆ ಇದರ ಗೋಡೆಗೆ ಅಂಟಿಸ್ಕೊಂಡು ಹನಿಯಾಗಿ ನಾವು ಆಮ್ಲನ ಸೇರಿಸ್ಬೇಕು, ಆಯಿತಾ ಮಕ್ಕಳೇ. ಸೊ ಈ ಎಲ್ಲ ಮಾಹಿತಿನ ನೀವು ಬರಿಬೇಕಾಗತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಆ್ಯಸಿಡ್ ಹಾಗೂ ವಾಟರಿನ ಮಿಕ್ಸಿಂಗ್ ಪ್ರಾಸೆಸ್ ಏನಿದೆ, ಆ್ಯಸಿಡ್ ಹಾಗೂ ವಾಟರಿನ ಮಿಕ್ಸಿಂಗ್ ಪ್ರಾಸೆಸ್ ಏನಿದೆ ಇದು ಎಕ್ಸೋಥರ್ಮಿಕ್ ಆಗಿರುತ್ತೆ. ನಿಮ್ಗೆ ಕೇಳ್ಬೋದು ಏನಕ್ಕೆ ಪ್ರಿಕಾಷನ್ ತಗೋಬೇಕು ಅಂತ, ಆಯಿತಾ. ಅಂದರೆ ಆ್ಯಸಿಡ್ ಹಾಗೂ ನೀರಿನ ಮಿಶ್ರಣ ಆಗುವಂಥ ಭೌತಿಕ ಕ್ರಿಯೆ ಏನಿದೆ ಇದು ಭೌತಿಕ ಅಂದರೆ ಕ್ರಿಯೆ ಏನಿದೆ ಭೌತಿಕ ಹಾಗೂ ರಾಸಾಯನಿಕ ಆಗಿರುತ್ತೆ. ಬಟ್ ಈ ಕ್ರಿಯೆ ಏನಿದೆ ಇದು ಬಹಿರುಷ್ಣಕವಾಗಿರುತ್ತೆ. ಎಷ್ಟು ಉಷ್ಣ ಉತ್ಪತ್ತಿ ಆಗುತ್ತೆ ಅಂದರೆ ಈ ದ್ರಾವಣ ಏನಿದೆ ಬೀಕರ್ನಿಂದ ಸಿಡಿಯೋ ರೀತಿ ಸಂದರ್ಭ ಉಂಟಾಗ್ಬಿಡತ್ತೆ, ಆಯಿತಾ. ಸಿಡಿದಾಗ ನಮ್ಮ ಮೈ ಮೇಲೆಲ್ಲ ಬಿದ್ದೋಗುತ್ತೆ. ಸೊ ಇದನ್ನು ಆಗದೆ ಇರೋಂಗೆ ನೋಡ್ಕೊಳ್ಳಿಕ್ಕೆ ಈ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು. ಸೊ ಎಕ್ಸೋಥರ್ಮಿಕ್ ಆಗಿರೋದ್ರಿಂದ ಹೀಟಿಂದ ಏನಾಗುತ್ತೆ, ಕಾನ್ಸಂಟ್ರೇಟ್ ಆಗಿಬಿಡುತ್ತೆ ಹೀಟು ಬೀಕರಲ್ಲಿ. ಸೊ ನಮ್ಮ ಸೊಲ್ಯೂಷನ್ ಏನಿದೆ ಇದು ಸ್ಪ್ಲಾಶ್ ಔಟ್ ಆಗೋ ಸಿಚುವೇಶನ್ ಎಲ್ಲ ಆಗುತ್ತೆ. ಸ್ಪ್ಲಾಶ್ ಔಟ್ ಆದಾಗ ಸ್ಕಿನ್ ಮೇಲೆಲ್ಲ ಆ್ಯಸಿಡ್ ಬಿದ್ದರೆ ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಅಲ್ವಾ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಿಕಾಷನ್ಸ್ನ ನೋಡ್ಕೋಬೇಕು, ಓಕೆನಾ. ಓಕೆ, ಸೊ ಉತ್ತರ ನೋಡಿದ್ರಿ. ಎಸ್, ನಾ ಹೇಳ್ದಂಗೆ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಡ್ರಾ ಮಾಡಲಿಕ್ಕೆ ಕೇಳ್ತಾರೆ, ಲೇಬಲ್ ಮಾಡಲಿಕ್ಕೆ ಯಾವುದೇ ಡಯಾಗ್ರಾಮ್ನ ಕೇಳ್ಬೋದು. ಬಟ್ ಡ್ರಾ ಮಾಡಲಿಕ್ಕೆ ಈ ಡಯಾಗ್ರಾಮ್ನ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಆಯಿತಾ ಮಕ್ಕಳೇ. ಹಾಗೂ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ನ ಕೂಡ ಕೇಳ್ಬೋದು. ಎನಿವೆ
ಚಾಪ್ಟರ್ ಇಸ್ ನಾಟ್ ಇಂಪಾರ್ಟೆಂಟ್ ರೈಟ್ ನಾವು. ನೀವು ಆಸಿಡ್ಸ್ ಇಂಪಾರ್ಟೆಂಟ್ ಇದೆ, ಬಟ್ ಈ ವಿಡಿಯೋದಲ್ಲಿ ಆಸಿಡ್ ಬೇಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ಆಯಿತಾ. ಸೊ ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಬರಿಬೇಕು. ಸೊ ಈ ಡೆಲಿವರಿ ಟ್ಯೂಬು, ಹೈಡ್ರೋಜನ್ ಗ್ಯಾಸು, ಫ್ಲೇಮು, ಬರ್ತಿರೋವಂಥ ಸೌಂಡು, ಇದನ್ನೆಲ್ಲ ಕ್ಲೀನಾಗಿ ಡೆಪಿಕ್ಟ್ ಮಾಡಬೇಕು ಆಯಿತಾ, ಜಿಂಕ್ ಗ್ರ್ಯಾನ್ಯೂಲ್ಸ್ನೆಲ್ಲ. ಸೊ ಜಿಂಕ್ ತುಣುಕುಗಳು ಅಥವಾ ಜಿಂಕ್ ಚೂರುಗಳೇನಿದೆ ಮಕ್ಕಳೇ, ಇದು ಆಮ್ಲದೊಟ್ಟಿಗೆ ಹೇಗೆ ಕ್ರಿಯೆನ ನಡೆಸುತ್ತೆ ಹಾಗೂ ಇದರಿಂದ ಬರ್ತಿರುವಂಥ ಅನಿಲದ ಪರೀಕ್ಷೆ ಹೇಗೆ ಮಾಡ್ತೀವಿ. ಹೈಡ್ರೋಜನ್ ಅನಿಲ ಬರುತ್ತೆ, ಸೊ ಈ ಅನಿಲಕ್ಕೆ ಬಣ್ಣ ಇನ್ನು ವಾಸನೆ ಏನೂ ಇರಲ್ಲ ಆಯಿತಾ. ಸೊ ಇದನ್ನು ಹೇಗೆ ಪರೀಕ್ಷೆ ಮಾಡ್ತೀವಿ ಅಂತ ಈ ರೇಖಾಚಿತ್ರ ಏನಿದೆ ಹೇಳ್ಕೊಡ್ತಿದೆ ಆಯಿತಾ. ಸೊ ಇದನ್ನು ಸರಿಯಾಗಿ ನೋಡಿ ತಿಳ್ಕೊಳ್ಳಿ. ಸೊ ಎಸ್, ಸೊ ನಿಮ್ಮ ಆಸಿಡ್ ಬೇಸಸ್ ಚಾಪ್ಟರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದಾಗಿರ್ತವೆ. ಇದರೊಟ್ಟಿಗೆ ಇನ್ನೊಂದು ಮಿಸ್ ಮಾಡಿದ್ದೀನಿ, ಏನಂದರೆ ಆಂಫೋಟೆರಿಕ್ ಆಕ್ಸೈಡ್ಸ್. ಆರ್ ಆ್ಯಕ್ಚುಲಿ ಆಂಫೋಟೆರಿಕ್ ಆಕ್ಸೈಡ್ಸ್ ನಿಮಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಕೇಳ್ತಾರೆ, ಬಟ್ ಅಕಸ್ಮಾತ್ ಇಲ್ಲಿ ಕೇಳಿದ್ರೆ ನೀವು ನೆನ್ಪಿಟ್ಕೊಳ್ಳೋದು ಬೆಟರ್. ಆಂಫೋಟೆರಿಕ್ ಆಕ್ಸೈಡ್ಸ್ ಅಂದ್ರೇನು, ಉಭಯವರ್ತಿ ಆಕ್ಸೈಡ್ಗಳಂದ್ರೇನು, ಇದಕ್ಕೆ ಆಸಿಡಿಕ್ ಹಾಗೂ ಬೇಸಿಕ್ ಪ್ರಾಪರ್ಟಿ ಇರುತ್ತೆ. ಉಭಯವರ್ತಿ ಆಕ್ಸೈಡ್ಗಳಲ್ಲಿ ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳು ಇರುತ್ತೆ. ಸೊ ಇದನ್ನು ಉಭಯವರ್ತಿ ಆಮ್ಲ ಅಂತೀವಿ. ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಜಿಂಕ್ ಆಕ್ಸೈಡ್ ಏನಿದೆ, ದೀಸ್ ಆರ್ ಎಕ್ಸಾಂಪಲ್ಸ್. ಉದಾಹರಣೆಗಳು ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಜಿಂಕ್ ಆಕ್ಸೈಡ್. ಓಕೆನಾ. ಸೊ ನಿಮ್ಮ LBA ಅಲ್ಲಿ ಈ ಪ್ರಶ್ನೆಯನ್ನು ನೋಡಿದ್ದೆ ಅಂತ ನೆನಪು ಇದೇ ಅಧ್ಯಾಯದಲ್ಲಿ. ಸೊ ದಯವಿಟ್ಟು ನೋಡ್ಕೊಳ್ಳಿ ಆಯಿತಾ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಇದೇ ಥರ ನಿಮಗೆ ವಿಡಿಯೋ ಬೇಕು ಅಂದರೆ ಯಾವ ವಿಡಿಯೋ ಬೇಕು ಅಂತೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೂ ನಾವು ನಿಮಗೆ ಈ ವಿಡಿಯೋನ ತರಲಿಕ್ಕೆ ಆದಷ್ಟು ಪ್ರಯತ್ನನ ಪಡ್ತೀವಿ ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್. ಈಗವರೆಗೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ.